ಶಿವೋರೆ, ಸಂಧ್ಯಾ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನೀವು ಮೊದಲು ನೋಡಿದಾಗ ನಾನು ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ. ಅದ್ ಸರಿ, ನೀವೇನಿಲ್ಲಿ? ನಿಮ್ಮನ್ನ ನೋಡೋಣ ಅಂತ ಬಂದೆ. ನಾನು ಇಲ್ಲಿರೋ ವಿಚಾರ, ನೀವು ಶಿವಪುರದ ಸೆಲೆಬ್ರಿಟಿ, ನಿಮ್ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಅಲ್ಲ ಬಿಡಿ. ಹಾಗೇನಿಲ್ಲ. ದೇವರ ಆಶೀರ್ವಾದ, ನಮ್ಮೂರಿನ ಜನರ ಪ್ರೀತಿ. ಮತ್ತೆ ನಿಮ್ಮ ಜೀವನ ಹೇಗಿದೆ? ಜೀವನಕ್ಕೇನೋ ಹರಿಯೋ ನೀರಿದ್ದ ಹಾಗೆ ಹರ್ಕೊಂಡು ಹೋಗ್ತಾ ಇರತ್ತೆ. ಅದ್ ಹೇಗ್ ಕರ್ಕೊಂಡು ಹೋಗುತ್ತೋ ನಾವ್ ಹಾಗೆ ಹೋಗ್ತಾ ಇರ್ಬೇಕು. ಅದು ನಿಜಾನೇ. ಅದು ಹರಿಯೋ ರಭಸಕ್ಕೆ ನಮಗ್ ಬೇಕು ಅನ್ಸಿದ ಕಡೆ ನಾವು ನಿಲ್ಲೋದಕ್ಕಾಗಲ್ಲ. ನದಿಗೆದುರಾಗಿ ನಾವು ಈಜೋದಕ್ಕೂ ಆಗಲ್ಲ. ಅದಕ್ಕೆ ದೇವರು ಒಬ್ರು ಶಕ್ತಿ ಸಾಲಲ್ಲ ಅಂತ ಇನ್ನೊಬ್ಬರನ್ನ ಜೊತೆ ಮಾಡೋದಕ್ಕೆ ಶುರು ಮಾಡ್ದ. ಅದರಲ್ಲಿ ಅದೃಷ್ಟ ಇದ್ದವರು ಜೋಡಿಗಳಾಗಿ ಸಂತೋಷವಾಗಿ ಅವ್ರ ಜೀವನದಲ್ಲಿ ತೇಲ್ತಾ ಇದ್ದಾರೆ. ನನ್ನಂಥವನು ಬಯಸಿದ್ದನ್ನ ಪಡ್ಕೊಳ್ಳೋಕ್ಕಾಗದೆ, ಪಡ್ಕೊಂಡಿದ್ದನ್ನ ಉಳಿಸ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನನಗೂ ಎಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾಯ್ತಾ? ಯಾರು ಹೇಳಿದ್ದು? ಈ ಊರಲ್ಲಿ ನೀವು ಯಾವ ಮೂಲೆಯಲ್ಲಿದ್ರೂ ಜನ ನಿಮ್ಮನ್ನ ತೋರಿಸ್ತಾರೆ. ಅಂಥದ್ರಲ್ಲಿ ನಿಮ್ ವಿಚಾರ ನನಗೆ ಗೊತ್ತಾಗಲ್ವಾ? ಅದು ಸರಿನೇ. ಮನೆ ಗುಟ್ಟು ಬೀದಿ ರಟ್ಟಾದ್ಮೇಲೆ ಅದನ್ನ ಇನ್ನೂ ಗುಟ್ಟು ಅನ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇದರಲ್ಲಿ ನಿಮ್ ಪಾತ್ರ ಎಷ್ಟಿರುತ್ತೋ ಅಷ್ಟೇ ಪಾತ್ರ ವಿಧಿ ಅನ್ನೋದು ಇರುತ್ತೆ. ಆ ಬರಹನ ಬದಲಾಯಿಸೋಕ್ಕಾಗಲ್ಲ. ಹಾಗಂತ ಸುಮ್ಮನೆ ಕೂರ್ಬಾರ್ದು. ಯಾಕಂದ್ರೆ ಯಾರಿಗ್ ಗೊತ್ತು, ಪ್ರಯತ್ನಿಸಿದ್ರೆ ಫಲ ಅಂತಾನೂ ಬರ್ದಿರ್ಬೋದಲ್ವಾ?